ಹಾಯ್ ಗಾಯ್ಸ್, ಇದು ನಮ್ದು ಫಸ್ಟ್ ಬ್ಲಾಗು. ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ನೋಡಿ. ಇವ್ರ ನಮ್ಮ ಮಮ್ಮಿ, ಇವ್ರ ಆಂಟಿ, ಕಷ್ಟ ಸುಖ ಮಾತಾಡ್ತವ್ರೆ ಇಬ್ರು. ಇವ್ರ ಅಜ್ಜಿ. ಇಲ್ಲಿ ನೋಡಿ, ಕಬಾಬ್ ತಿನ್ನಕ್ಕೊಂದು ಮ್ಯಾನರ್ಸ್ ಇಲ್ಲ, ತಿನ್ಬಿಟ್ಟು ಹೆಂಗ್ ಇದ್ದಾರೆ. ಇವಳು ನನ್ನ ತಂಗಿ, ಇವ್ರ ಬಾಸ್ ಅಂತ ಅಧ್ಯಕ್ಷರು ಮಂಡ್ಯಕ್ಕೆ. ಇವ್ರು ನಮ್ ಡಾಕ್ಟರು, ಇವ್ರು ನಮ್ಮ ಮಾವ, ಅವ್ರ ನಮ್ಮ ಅಪ್ಪ. ಎಲ್ಲ ಸೇರಿರತ್ತಿ ಎಲ್ಲ ಹೆಂಗ್ ಮಾಡ್ತಾ ಇದಾರೆ. ಅವ್ರು ಕಬಾಬ್ ಬೇಯಿಸ್ತಾ ಇದಾರೆ, ಕಳ್ಸಿದ್ ನಾನು. ಇವ್ರು ಹಾಕ್ತಾ ಇದಾರೆ, ಅವಳು ತಿಂತಾ ಇದ್ದಾಳೆ, ಇವ್ರು ತಿನ್ನಕ್ ಕೊಡ್ತಾ ಇದಾರೆ. ಹಾಯ್ ಮಾಡಿ ಎಲ್ಲ ನೋಡಿ. ಇವ್ರ ಫೋನ್ ನೋಡೋದ್ರಲ್ಲೇ ಬಿಸಿ. ಇವ್ರು ಏನ್ ಮಾತಾಡೋದು ಅಂತ ಗೊತ್ತಿಲ್ಲಂತೆ ಕೂತವ್ರೆ. ಇವ್ರ ಜ್ಞಾನವೇ ಇಲ್ಲ ಏನ್ ಮಾಡ್ತವ್ರೆ ಅಂತ. ಇವಳ ಹೆಸರು ಕಪ್ರಿ ಅಂತ, ಅಲ್ಲಿ ಸಾರಿ ಸ್ಫೂರ್ತಿ ಅಂತ, ಎಸ್ ಕಪ್ರಿ. ಇವ್ರು ನನ್ ತಮ್ಮ, ನೋಡಕ್ ಮಾತ್ರ ಮಳ್ಳ, ಮಾಡೋದೆಲ್ಲ ಹುಟ್ಟು ತರ್ಲೆ ಕೆಲ್ಸ. ನನ್ನ 30 ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ. ಇವ್ರು ನಮ್ಮ ಪತಿದೇವ್ರು. ಮಗನೇನ್ ತೋರ್ಸಲ್ಲ, ನಾಚಿಕೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ, ನಾಟಕ ಅದು. ಇವ್ಳು ಟೇಸ್ಟ್ ನೋಡ್ತಾವಳೆ, ಇವ್ರು ಮಾಡ್ತಾವ್ರೆ ನೋಡಿ. ಇಷ್ಟೊಂದು ಕೆಲಸ ಮಾಡ್ತಾಳೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ. ಕ್ಯಾಮ್ರಾ ಆನ್ ಮಾಡೋದಕ್ಕೆ ಮಾತ್ರ ಕೆಲಸ ಮಾಡೋದು ಇವಳು. ಇವನ್ ಬರೀ ಔಸ್ಕೊಂಡ್ ತಿನ್ನೋದೆ. ತಿನ್ನೋದ್ರಲ್ಲೇ ಬಿಸಿ ಅವರು. ಇರೋ ನೋಡಿ, ಅಷ್ಟು ಕಬಾಬ್ ಮಾಡ್ತಾವ್ರೆ. ಇವ್ರು ನೋಡಿದ್ರೆ ಬಿಸ್ಕೆಟ್ ತಿಂತಾವ್ರೆ. ಯಾವತ್ತು ಬಿಸ್ಕೆಟೇ ತಿಂದಿಲ್ದಿರೋ ನಂಗೆ ತಿಂತಾವ್ರೆ ನೋಡಿ ಗಾಯ್ಸ್. ನೋಡಿ ಇವ್ನ ಮುಖ ನೋಡಿ ಗಾಯ್ಸ್ ಹತ್ರದಿಂದ. ಅವ್ರ ಅಮ್ಮ ತಿಂಡಿ ಅಂತ ಮಗ ಅಂತ ಅಂತಾರೆ. ಇದೇನ್ ತಿಂದ್ರು ದಪ್ಪ ಆಗಲ್ಲ. ಕಬಾಬ್ ಗಾಯ್ಸ್, ಕಬಾಬ್ದು ರಿವ್ಯೂ ತಗೊಳ್ಳೋಣ ಬನ್ನಿ. ಹೇಗಿದೆ ಮೇಡಮ್? ಗಾಯ್ಸ್ ನೋಡಿ, ಎಗ್ ಹಾಕ್ಲಿಲ್ಲ ಅಂದ್ರೆ ಸಖತ್ತಾಗಿದೆ ಅಂತ ಅಂದ್ರೆ ಅದು ನನ್ನ ಟ್ಯಾಲೆಂಟು. ಚೆನ್ನಾಗಿದ್ಯಾ ಮಮ್ಮಿ? ಕಬಾಬ್ ಹೇಗೈತೆ? ಇವರು ತಿನ್ನಲ್ಲ, ಬರೀ ನೋಡೋರ್ನ ಮಾತ್ರ ತಿನ್ನೋರ್ ನೋಡಕ್ ಮಾತ್ರ ಬಂದವ್ರೆ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬೇಸಿ ಸಾಕಾಗೋರೆ. ಬೇಸಿ ತಕ್ಕಂಗ್ ಒಂದಿರಲ್ಲ, ಎಲ್ಲ ತಿಂದು ಮುಗಿಸ್ತವ್ರೆ. ಬಾಯ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಈಗ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲರೂ ಗೆಟ್ ಟುಗೆದರ್ ಆಗಿ ಚಾಟ್ ಮಾಡ್ತಾರೆ. ಮುಗೀತು. ಹೆಂಗೈತವ ಊಟ? ಹೆಂಗ್ ಮಾಡಿದಾರೋ? ಹೆಂಗೈತೆ ಸಿಕ್ಕಪ್ಪ ಊಟ? ಈ ಮನೆ ನೋಡಿ, ಇದು ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಕಟ್ಟಿದದ್ದು. ಇದು ನಮ್ಮ ಅವ್ವವ್ರ ಅವ್ವನ ಮನೆ. ಇದು ನೋಡಿ ಹೀಗಿದೆ. ಎಲ್ಲಾರು ನೋಡಕ್ ಬಂದಿದ್ದಾರೆ. ಇವ್ರೇ ನಮ್ಮ ಅವ್ವನ್ನ, ನಮ್ಮ ಮಾವದಿರ್ನ ಎಲ್ಲಾರನು ಎತ್ತಿ ಆಡ್ಸಿರೋರು. ಇವ್ರಿಗಿಲ್ಲ ಅಂದ್ರೂ ಇವಾಗ ಅಟ್ ಪ್ರೆಸೆಂಟ್ 95-96 ವರ್ಷ. ಇವ್ರನ್ನೇ ನೋಡಕ್ಕೋಸ್ಕರ ನಾವೆಲ್ಲ ಬಂದಿದೀವಿ. ನೋಡಿ ಇದೇ ಮನೆ ಮನೆನ. ಇದು ನಮ್ ಸ್ವಾತಂತ್ರ್ಯ ಹೆಂಗ್ ಮಾಡಿದ್ದಾರೆ, ಹೆಂಗಿತ್ತು ಮನೆ. ಈ ಮನೇಲೇ ಇಲ್ಲ ಅಂದ್ರೂ ಹತ್ತತ್ರ 20-30 ಜನ ಇರ್ತಿದ್ರಂತೆ. ಇಲ್ಲಿ ನೋಡಿ, ಆಗ ಈ ತರ ಜಾಗದಲ್ಲಿ ಎಲ್ಲ ಸ್ನಾನ ಮಾಡ್ತಾ ಇದ್ದದ್ದು. ಇದೇ ಅವ್ರು ಅಡಿಗೆ ಮಾಡ್ತಾ ಇದ್ದದ್ದು ಕಿಚನ್ನು. ನೋಡಿ ಹೇಗಿದೆ ಮನೆ. ಇಷ್ಟ ಅಗಲದಲ್ಲೇ ಹಸು ಕರು ಎಲ್ಲಾನು ಮೇಂಟೈನ್ ಮಾಡಿ ಇಲ್ಲಿ ಹತ್ತತ್ರ ಎಲ್ಲ ಫುಲ್ಲು ದೊಡ್ಡ ಮನೆ. ಈಗ ಡಿವೈಡ್ ಮಾಡ್ಕೊಂಡಿದ್ದಾರೆ ಎಲ್ಲಾರು. ನೋಡಿ ಬಾಗ್ಲು ಕೂಡ ಮುಚ್ಚಿದ್ದಾರೆ. ಯಶಸ್ ಗೌಡ ಹಾಯ್ ಮಾಡಿ. ಮುತ್ತುರಾಜ್ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಬೆಳಕು ಬರ್ತಿತ್ತು ಅವಾಗ. ಬೆಳಕಿಗೆ ಕೊರತೆನೇ ಇರ್ತಾ ಇರ್ಲಿಲ್ಲ. ಬೆಳಕೆಲ್ಲ ಎಷ್ಟು ಚೆನ್ನಾಗಿ ಬರ್ತಿತ್ತು ನೋಡಿ ಗಾಯ್ಸ್. ನೋಡಿ
ನಾನು ಇಲ್ಲೇ ಬೆಳೆದಿದ್ದು ಚಿಕ್ಕ ವಯಸ್ಸಿಂದ. ನಮ್ಮ ಅಜ್ಜಿ ನಮ್ಮ ಅವ್ವ ಅವರಿಂದ ಹಿಡಿದು ಈಗಿನ ಜನರೇಷನ್ ಅಲ್ಲಿರೋ ಸಾರಿ ಇವಳಿಗೂ ಸಹ ಅವರು ಏನು ಸ್ನಾನ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಪಾಪ ಈಗ ಅವರು ಕೂತೋಗಿ ಅಂದ್ರೆ ಓಡಾಡಕ್ಕೂ ಸಹ ಆಗಲ್ಲ. ಸೊ ಹಂಗಾಗಿ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಅವ್ರಿಗೆ ನೋಡ್ಕೊಂಡು ಅವ್ರಿಗೆ ಏನಾರ ಮಾಡ್ಕೊಂಡು ತಿನ್ಸ್ಬಿಟ್ಟು ಹೋಗೋಣ ಅಂತ. ಫುಲ್ ಡಿಸ್ಟರ್ಬೆನ್ಸ್ ಇದೆ ನೋಡಿ ಗೈಸ್. ಪಾಪ ಹತ್ತತ್ರ 96 to 100 years ಓಲ್ಡ್ ಇವ್ರಿಗೆ. ಹತ್ತತ್ರ 100 ನೋಡಿ ಹೇಗಿದ್ದಾರೆ. ಇನ್ನ ಆಗಿನ ಕಾಲದಲ್ಲಿ ಇದ್ರಳೆ ಗೈಸ್ ನೋಡಿ ಎಷ್ಟು ಆಂಟಿಕ್ ಇದೆ ಅಡಿಗೆ ಮಾಡೋದು. ಇವ್ರ ಅಮ್ಮನ್ನು ಅವರೇ ಸಾಕೊಂಡಿರೋದು ಸಾಕಿದ್ದು. ಅವ್ರ ತಂಗಿ ಒಪಿನಿಯನ್ ಏನು ಅಂತ ಕೇಳೋಣ ಬನ್ನಿ. ಹೇಳವ ಮನೆ ಬಗ್ಗೆ ಏನಂತ ಹೇಳನವ, ನಾನು ಇರುದಾಗಿ ಸಾಕದ್ದು ಸ್ವಲ್ಪ ಮೂಲಲ್ಲಿ ಬಿದ್ದೊಳಕನವ ನಿನ್ನೇನು ಅಷ್ಟೇ. ಎಷ್ಟ್ ಜನ ಸಾಕವ್ರೆ? ಎಲ್ಲಾರು ಸಾಕೊಳ್ಳೋ 20 ಜನ ಕಂಡ್ರು. ಇವರಿಂದ ಹಿಡ್ದಿ ಈಗ ನೆಕ್ಸ್ಟ್ ವಿಡಿಯೋ ಸ್ಫೂರ್ತಿ PR ಕಂಟಿನ್ಯೂ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಇಲ್ಲೇ ಬೆಳೆದಿದ್ದು. ಬನ್ನಿ ನಿಮ್ಗೆ ಆಚೆಯಿಂದ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಗೈಸ್ ಹಿಂಗೆ ನೋಡಿ ಗೈಸ್ ಇವಳ ನೋಡಿ ಇವ್ರೆ ನಮ್ನೆಲ್ಲ ಸಾಕ್ತವ್ರು. ನಾನು ಯಾರು ಗೊತ್ತಾ? ಏನಕ್ಕಿಷ್ಟು ಕುಳ್ಳು ಹಂಚಿಟ್ಟಿದ್ದಾರೆ ಅಂದ್ರೆ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಇಂತಿಂತದ್ರೊಳಗೆ ಗುಳಿ ನುಗ್ದಂಗ್ ನುಗ್ತಾ ಇರ್ತಾರಲ್ವಾ. ಸೊ ಬಗ್ಗಿ ನಡೆಯೋದನ್ನ ಕಲೀರಿ ಈಗ್ಲಿಂದಾನೇ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾವು ಒಂದೇ ಕಾರಣಕ್ಕೆ ಇಷ್ಟು ಚಿಕ್ಕಕ್ಕೆ ಹಂಚ್ ಹಾಕಿದ್ದಾರೆ ನೋಡಿ ಗಾಯ್ಸ್. ನಮ್ ಕಾರ್ ಫಸ್ಟ್ ಆ ಕಾರ್ ಫಸ್ಟ್. ಬ್ಲಾಗ್ನ ಹಿಂಗೆ ಎಂಡ್ ಮಾಡ್ತಾ ಇದ್ದೀವಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೇರ್ ಟೇಕರ್ಸ್ ಮತ್ತೆ ಒಳಗೆ ಕರ್ಕೋಗ್ತಿದ್ದಾರೆ. ಇಲ್ಲ ಯಾರು